ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ಹುರಿ ಹಿಟ್ಟಿನ ಉಂಡೆ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಪಾಕ ಬಳಸ್ದಲೆ ಹೇಗೆ ಮಾಡೋದು ರಾಗಿ ಹುರಿ ಹಿಟ್ಟಿನ ಉಂಡೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ರಾಗಿ ಹುರಿ ಹಿಟ್ಟಿನ ಉಂಡೆ ಮಾಡೋದಕ್ಕೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಗೋಡಂಬಿ, ಕಡಲೆ ಬೀಜ, ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಹಾಗೆ ತುಪ್ಪ, ರಾಗಿ ಹಿಟ್ಟು. ಈ ರಾಗಿ ಹಿಟ್ಟು ಮಾಡೋದಕ್ಕೆ ಫಸ್ಟು ನಾನು ರಾಗಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 10ರಿಂದ 15 ಸಲ ಆದರೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಡೈರೆಕ್ಟ್ ನಾನು ರಾಗಿ ಹಿಟ್ಟನ್ನು ನಾವೇನು ಮಾಡಿಸ್ಕೊಂಡು ಬಂದಿರ್ತೀವಲ್ಲ ಅದನ್ನು ಮಾಡ್ತಾ ಇಲ್ಲ, ಅದನ್ನು ಬಳಸ್ತಾ ಇಲ್ಲ ನಾನಿಲ್ಲಿ. ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಒಂದು 10ರಿಂದ 15 ಸಲ ಆದರೂ ಚೆನ್ನಾಗಿ ತೊಳಿಬೇಕು. ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ಟು ಮೊಳಕೆ ಬರೋ ಥರ ಮಾಡಬೇಕು. ಮೊಳಕೆ ಬಂದಿರೋ ರಾಗಿನ ಮತ್ತೆ ಒಣಗಾಕಿ ಅದಾದಮೇಲೆ ಮತ್ತೆ ಹುರಿದು ಅದನ್ನು ಪುಡಿ ಮಾಡಿಟ್ಕೋಬೇಕು. ಸೊ ಇದು ಒಂದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಇದೆ. ಈ ರೀತಿ ಒಂದು ಮಾಡಿಟ್ಕೊಂಡು ನಾವು ಆಮೇಲೆ ಹಿಟ್ಟು ಮಾಡಿಟ್ಕೊಂಡಿರುವಂಥದ್ದು. ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಒಂದು ಪೇಜ್ ಇದೆ, ಶುದ್ಧ ಹೋಮ್ ಮೇಡ್ ದಿವ್ಯಾ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ನಾವು ಬಿಸ್ಕೆಟ್ಸ್ನ ಸೇಲ್ ಮಾಡ್ತಾ ಇದ್ದೀವಿ. ಅಂದರೆ ಹೋಮ್ ಮೇಡ್ ಬಿಸ್ಕೆಟ್ಸು, ಹಾಗೆ ರಾಗಿ ಹುರಿ ಹಿಟ್ಟಿನ ಉಂಡೆ ಇದೆಲ್ಲದನ್ನು ಸೇಲ್ ಮಾಡ್ತಾ ಇದ್ದೀವಿ. ಪೀನಟ್ ಬಿಸ್ಕೆಟು, ರಾಗಿ ಬಿಸ್ಕೆಟು, ಗೋಧಿ ಬಿಸ್ಕೆಟು, ಜೋಳದ ಬಿಸ್ಕೆಟು, ಹಾಗೆ ಝೀಬ್ರಾ ಬಿಸ್ಕೆಟು, ಈ ರೀತಿ ಚಾಕ್ಲೇಟ್ ಬಿಸ್ಕೆಟ್ ಆಗಿರ್ಬೋದು, ಹಾಗೆ ಪುಳಿಯೋಗರೆ ಪೌಡರ್ ಆಗಿರ್ಬೋದು, ಹೋಮ್ ಮೇಡ್ ಪುಳಿಯೋಗರೆ ಪೌಡರು. ಹಾಗೆ ರೀಸೆಂಟಾಗಿ ನಾವು ನಿರ್ಮಲ್ಯಂ ಫುಡ್ಸ್ ಜಯನಗರದಲ್ಲಿದೆ. ಸೊ ಅಲ್ಲೂ ಕೂಡ ನಾವು ಶಾಪಲ್ಲಿ ನಮ್ಮ ಬಿಸ್ಕೆಟ್ಸ್ ಸಿಗುತ್ತೆ ನಿಮಗೆ, ಅಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗಲ್ಲಿ. ಸೊ ನಿಮಗೇನಾದರೂ ಬೇಕು ಅಂದರೆ ನೀವು ಡೈರೆಕ್ಟಾಗೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಶಾಪಲ್ಲೂ ಸಹ ಹೋಗಿ ವಿಸಿಟ್ ಮಾಡ್ಬೋದು. ಅಲ್ಲಿ ಕಂಪ್ಲೀಟಾಗಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಷ್ಟೇ ಸಿಗುತ್ತೆ ನಿಮಗೆ. ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ, ಸೊ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸ್ಮಾಲ್ ಬಿಸ್ನೆಸ್ ಅಂದ ತಕ್ಷಣ ಫಸ್ಟಿಗೆ ಕೆಲವರು ಫಾಲೋವರ್ಸ್ನ ಮಾಡಿಕೊಂಡು ಒಂದು ಮಟ್ಟಿಗೆ ಫಾಲೋವರ್ಸ್ ರೀಚ್ ಆದಮೇಲೆ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಬಿಸ್ನೆಸ್ ಮಾಡ್ತಾನೆ ಸೊ ಇನ್ಸ್ಟಾಗ್ರಾಮ್ ಥ್ರೂ ಪ್ರಮೋಟ್ ಮಾಡ್ತಾ ಇರೋವಂಥದ್ದು. ಬಟ್ ಹಾಗಾಗಿ ಫಾಲೋವರ್ಸ್ ಕಮ್ಮಿ ಇದ್ದಾರೆ. ಫಾಲೋವರ್ಸ್ ಕಮ್ಮಿ ಇದ್ರೂ ನಾನು ಅರೌಂಡ್ ಒಂದು 17ರಿಂದ 18 kg ಬಿಸ್ಕೆಟ್ನ ಇಲ್ಲಿವರೆಗೂ ಸೇಲ್ ಮಾಡಿದ್ದೀನಿ. ಸೊ ಅದು ನನ್ನ ಮಟ್ಟಿಗೆ ಅದು ಹೆಚ್ಚು ಅಂತಲೇ ಹೇಳ್ಬೋದು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹೆಲ್ತಿಯಾಗಿರೋ ಹೋಮ್ ಮೇಡ್ ಬಿಸ್ಕೆಟ್ಸ್ ಆಗಿರ್ಬೋದು, ಈ ರೀತಿ ರಾಗಿ ಹುರಿ ಹಿಟ್ಟಿನ ಉಂಡೆ ಆಗಿರ್ಬೋದು. ರಾಗಿ ಹುರಿ ಹಿಟ್ಟಿನ ಉಂಡೆಯಲ್ಲಿ 2-3 ಥರ ವೆರೈಟೀಸ್ ಬರುತ್ತೆ. ಅಂದರೆ ಪಾಕ ಮಾಡಿನೂ ಸಹ ಉಂಡೆ ಕಟ್ಬೋದು, ಅಥವಾ ಪಾಕ ಮಾಡ್ದಲೇ ತುಪ್ಪದಲ್ಲಿ ಉಂಡೆ ಕಟ್ಬೋದು, ಅಥವಾ ನಮಗೆ ಶುಗರ್ ಫ್ರೀ ಬೇಕು ಅಂದರೆ ನೀವು ಡೇಟ್ಸ್ನ ಬಳಸಿನೂ ಸಹ ಮಾಡ್ಬೋದು. ಇದು ಯಾವುದೇ ರೀತಿ ಬೇಕು ಅಂದ್ರೂ ನೀವು ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಾನು ತುಪ್ಪದಲ್ಲಿ ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದಿಟ್ಕೊತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಂಡಾದ್ಮೇಲೆ ಇದಕ್ಕೆ ನಾನು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಒಂದು 3/4 ಬಟ್ಲಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿರೋದನ್ನು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಈಗ ಕೊಬ್ಬರಿನೂ ಹುರಿದಿದ್ದಾಗಿದೆ. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಇದೇ ಬಾಣಲಿಗೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ರಾಗಿ ಹುರಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಒಂದು ದೊಡ್ಡ ಬಟ್ಲಷ್ಟು ರಾಗಿ ಹುರಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಯಾವ ರೀತಿ ಮಾಡ್ತೀವಿ ಉಂಡೆನ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಫುಲ್ ಹಸಿ ವಾಸನೆ ಘಮ ಹೋಗಬೇಕು, ಅಲ್ಲೇವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಹುರಿದಷ್ಟು ನಿಮಗೆ ರಾಗಿ ಉಂಡೆ ತುಂಬಾ ಟೇಸ್ಟ್ ಕೊಡುತ್ತೆ. ಅಂದರೆ ನಿಮಗೆ ರಾಗಿ ಉಂಡೆ ರಾಗಿ ಫ್ಲೇವರ್ ಅಂತ ಅನಿಸೋದಿಲ್ಲ. ನೀವು ಒಂದು ಸ್ವಲ್ಪ ಬೇಸನ್ ಲಾಡು ತಿನ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅದೇ ಥರ ಟೇಸ್ಟ್ ಬರುತ್ತೆ. ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ರಾಗಿ ಹಿಟ್ಟನ್ನೆಲ್ಲ ಹುರಿದಿಟ್ಕೊಂಡಿರೋದನ್ನ ತಣ್ಣಗಾಗಕ್ಕೆ ಬಿಡಬೇಕು. ಹಾಗೆ ಇಲ್ಲಿ ಕೊಬ್ಬರಿನ ಹುರಿದಿಟ್ಕೊಂಡಿದ್ದೀನಿ, 1 ಬಟ್ಲಷ್ಟು ಬೆಲ್ಲದ ಪುಡಿ, ಹಾಗೆ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿರೋವಂಥದ್ದು. ನೀವು ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಇಲ್ಲಿ ನಾನು ಬ್ರೌನ್ ಬೆಲ್ಲದ ಪುಡಿನ ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಫಸ್ಟು ಮಿಕ್ಸಿ ಮಾಡ್ಕೊಬರ್ಬೇಕು. ಫುಲ್ ನುಣ್ಣಗೆ ಮಿಕ್ಸಿ ಮಾಡ್ಕೊಬರ್ಬೇಕಾಗತ್ತೆ. ನಿಮಗೇನಾದರೂ ಡ್ರೈ ಫ್ರೂಟ್ಸು ನುಣ್ಣಗೆ ಬೇಡ ಅನ್ನೋದಾದರೆ ಸಣ್ಣ ಸಣ್ಣ ಪೀಸಸ್ ಥರ ಕಟ್ ಮಾಡಿನೂ ಸಹ ಬಳಸ್ಬೋದು. ಈಗ ಇದಕ್ಕೆ ಬೆಲ್ಲ ಹಾಗೆ ಕೊಬ್ಬರಿನ ಫುಲ್ ನುಣ್ಣಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ರಾಗಿ ಹಿಟ್ಟಿಗೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಡ್ರೈ ಫ್ರೂಟ್ಸಿಂದು ಹಾಗೆ ರಾಗಿ ಹಿಟ್ಟು ಎರಡೂ ನೀಟಾಗಿ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಲ್ಲಿ. ಇದು ಮಿಕ್ಸ್ ಮಾಡ್ಕೊಳಕ್ಕೆ ನಿಮಗೆ ಸರಿ ಹೋಗಲಿಲ್ಲ ಅಂದರೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕಿಬಿಡಿ. ಆವಾಗ ಈ ರೀತಿ ಚೆನ್ನಾಗಾಗತ್ತೆ. ಈಗ ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಟಬೇಕಾಗತ್ತೆ. ತುಪ್ಪ ಜಾಸ್ತಿ ಬಳಸೋದು ಬೇಡ ಅನ್ನೋಂಥವ್ರು ನೀವು ಬೆಲ್ಲದ ಪಾಕನ ಮಾಡಿಕೊಂಡು ಉಂಡೆ ಕಟ್ಕೋಬೋದು. ತುಪ್ಪ ಬಳಸ್ದಲೇ ಮಾಡೋದಾದರೆ ಬೆಲ್ಲನ ಪಾಕ ಮಾಡಿಕೊಂಡು ಉಂಡೆ ಕಟ್ಬೋದು. ಇಲ್ಲಿ ನಾನು ತುಪ್ಪದಲ್ಲೇ ಉಂಡೆ ಕಟ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 3/4 ಬಟ್ಲಷ್ಟು ತುಪ್ಪ ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಪ್ಪ ಎಲ್ಲ ಹಾಕಿದ್ದಾದಮೇಲೆ ಈಗ ಉಂಡೆ ಕಟ್ಟೋದಷ್ಟೇ. ಇದಿಷ್ಟೂ ಮಿಕ್ಸಿ ಮಾಡಿಕೊಂಡು ಏನಕ್ಕೆ ಉಂಡೆ ಕಟ್ತಾ ಇದ್ದೀವಿ ಅಂದರೆ ಮಕ್ಕಳು ನೀವು ಕೊಬ್ಬರಿ ಹಾಕಿದ್ರೆ ಬಾಯಿಗೆ ಸಿಗುತ್ತೆ, ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಡ್ರೈ ಫ್ರೂಟ್ಸ್ ಹಾಕಿರೋದು ಕೆಲವು ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನೀವು ಇದಿಷ್ಟೂ ಫುಲ್ ಮಿಕ್ಸಿ ಮಾಡಿಬಿಟ್ಟು ತುಪ್ಪದಲ್ಲಿ ಉಂಡೆ ಕಟ್ಟಿದ್ರೆ ಹೆಲ್ತಿಯಾಗೂ ಇರುತ್ತೆ, ಹಾಗೆ ಮಕ್ಕಳಿಗೆ ಬಾಯಿಗೂ ಸಿಗಲ್ಲ, ಇಷ್ಟಪಟ್ಟು ಸಹ ತಿಂತಾರೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ತುಪ್ಪದಲ್ಲಿ ಉಂಡೆ ಕಟ್ಟೋದ್ರಿಂದ ಅದು ಬಾಯಿಗೆ ಇಟ್ಕೊತಿದ್ದಂಗೆ ಕರಗೋಷ್ಟು ಸಾಫ್ಟ್ನೆಸ್ ಆಗಿರುತ್ತೆ. ಬಟ್ ನೀವು ಏನಾದರೂ ಬೆಲ್ಲದ ಪಾಕ ಥರ ಮಾಡೋದಾದರೆ ಸ್ವಲ್ಪ ಹಾರ್ಡ್ನೆಸ್ ಆಗಿರುತ್ತೆ, ಅಂದರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ ತಿನ್ನೋದಕ್ಕೆ. ಬಟ್ ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನೀವು ನಮ್ಮ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ ಶುದ್ಧ ಹೋಮ್ ಮೇಡ್ ದಿವ್ಯಾ ಅನ್ನೋ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ಟೈಮ್ ಆಗಲಿಲ್ಲ ಅಂದರೆ ನೀವೇನಾದರೂ ಆರ್ಡರ್ ಮಾಡಬೇಕು ಅಂದರೆ ಬಿಸ್ಕೆಟ್ ಆಗಲಿ, ಈ ರೀತಿಯಾಗಿರೋ ಹೆಲ್ತಿ ರಾಗಿ ಹುರಿಟ್ಟಿನ ಉಂಡೆ ಆಗಲಿ ಬೇಕು ಅಂದರೆ ನೀವು ನಮ್ಮ ಪೇಜಲ್ಲಿ ಹೋಗಿ ಆರ್ಡರ್ ಮಾಡ್ಕೋಬೋದು. ಅಥವಾ ಇಲ್ಲೇನೂ ಸಹ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿನೂ ಸಹ ಕೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.